ಪರ್ಸಿ ಹೆಂಗಿದ್ಯಾ? ಚೆನ್ನಾಗಿದ್ಯಾನೆ? ಹೆಂಗಾಯ್ತ ಬಿಸಿಲು? ನಿಮ್ಮನೆ ಜಮೀನೇನೋ ಒಣಗೋಯ್ತಾ ಇದೆ ಅಂದ್ಬಿಟ್ಟು ನಿನ್ನ ಮಗ ಏನೋ ಅದೇನೋ ಬೋರ್ವೆಲ್ ಕೊರೆಸ್ತೀನಿ ಅಂತ ನಮ್ಮನೆಯವ್ರು ತಾವ ಹೇಳಿದ್ನಂತೆ. ಬೋರ್ವೆಲ್ ಕೊರೆಸಿದ್ನೆ, ಅದು ಏನು ಕತೆ ಆಯಿತು ಅಂತ ನಿಮ್ಮನೆ ತಾವನೇ ಹೋಗೋಣ ಅಂತ ಅಂದ್ಕೊಂಡ್ರೆ ನೀನೇ ಬರ್ತಿದ್ಯಲ್ಲ. ನೀರು ಬಂತ, ಏನು ಕತೆ ಅಂತೀನಿ. ಅದೇನೋ ಗೌರ್ಮೆಂಟ್ ಅವರೇ ಕೊಟ್ಟವ್ರ ಇಲ್ಲ ನಿನ್ನ ಮಗನೇ ದುಡ್ಡು ಹಾಕಿ ಹೊಡ್ಸವ್ನ? ನೀರು ಬಂತೆ, ಎಷ್ಟು ಇಂಚು ನೀರು ಬಂತೆ? ಭೂಮಿ ಕೊರೆದ್ರೆ ನೀರು ಬರ್ತದ, ಬಾವಿ ತೊಡಿದ್ರೆ ನೀರು ಬರಲ್ಲ ಅಂತ ಅದೇನೋ ಪೈಪ್ ಇಳಿಸ್ಬಿಟ್ಟು ಬೋರ್ವೆಲ್ ಕೊರೆಸಿದ್ರೆ ನೀರು ಬರ್ತದ ಅಂತ ಏನು ಕತೆ ಅಂತೀನಿ. ಬೋರ್ವೆಲ್ ಮೊನ್ನೆನೇ ಕೊರೆಸಿರಂತೆ ನೋಡುವ ಅಂತ ಬರ್ಬೇಕು ಅಂದ್ಕೊಂಡ್ರೆ ನನಗೆ ಪುರ್ಸೊತ್ತೇ ಆಗಿಲ್ಲ. ಅಕ್ಕಪಕ್ಕದವ್ರ ಮನೆ ತಾವ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟೆ ನಾನು. ಬಂತೆ, ನೀರು ಬರ್ತದ ಇಲ್ಲಂತ. ಅದೇನೋ ಜಮೀನು ಹೊಸರಾಯ್ತಾ ಏನಾಯ್ತು ನೋಡೋಣ ಅಂತ ನಿನ್ನ ಮನೆ ತಾವನ ಹೋಯ್ತಾ ಇದ್ದೆ. ವಿಮಲಿ, ಏನು ಇವತ್ತು ನೀರು ಬರ್ತದೆ ಅಂತ ನೋಡಕ್ಕೆ ಬಂದ್ಯಾ ನೀನು? ಬೋರ್ವೆಲ್ ಕೊರ್ಸಿದ 4 ದಿವಸದ ಮೇಲೆ ನೀರು ಬರ್ತದಂತೆ. ಅಯ್ಯ ನಿನ್ನ ಬೋರ್ವೆಲ್ ಯಾವಾಗ ಕೊರ್ಸಿದಾರೋ ಅವಾಗೆ ನೀರು ಬರೋದಿದ್ರೆ ಬರ್ತದೆ, ಇಲ್ಲ ಅಂದರೆ ಇಲ್ಲ. ಇವಾಗ ನೋಡೋಕ್ಕೆ ಅಂತ ನೀನು ಬಂದರೆ ಎಲ್ಲಿ ಬೋರ್ವೆಲ್ ಮಷೀನೆಲ್ಲ ಬೋರ್ವೆಲ್ ಇದು ಸಿಗಂಗಿಲ್ಲ ನಿನಗೆ. ಅಯ್ಯ ನಿನ್ನ ನೋಡೋಕ್ಕೂ ಸಿಗೋಕ್ಕಿಲ್ಲ, ಎಲ್ಲ ಮುಚ್ಚಿರ್ತಾರೆ. ಭೂಮಿ ಒಳಗೆ ಗುಯ್ ಅಂತ ಮಷೀನ್ ಹಾಕಿಬಿಟ್ಟು ಕೊರೆದ್ಬಿಟ್ಟು ಕೋಲು ಸಿಕ್ಕಿದ್ರೆ ನೀರು ಬರ್ತದಂತೆ, ಮಣ್ಣು ಸಿಕ್ಕಿದ್ರೆ ದುಡ್ಡಿಗೆಲ್ಲ ಪಂಗನಾಮನೆ. ಅಯ್ಯ ನಿನಗೆ ಗೊತ್ತಿಲ್ವೇ ಇನ್ನು? ಟಿ ವಿಲೆಲ್ಲ ನೋಡಿಲ್ವೇ? ಬೋರ್ವೆಲ್ ಆಗಿ ಮಗು ಬಿದ್ದು ಸಾವು ಅಂತ. ಅದೇ ಬೋರ್ವೆಲ್ ಕಣವ. ಅಯ್ಯ ವಿಮಲಜ್ಜಿ, ನೀವು ಭಾಳ ಹಿಂದಿದ್ದೀಯ. ನಿಮ್ಮನೆ ಬಾವಿ ತಾವ ನೀರೈತಾ? ನನಗೂ ಸ್ವಲ್ಪ ಕಡೆ ಗಿಡ ಕೊಡ್ತೀಯ? ಮಳೆಗಾಲದಲ್ಲಿ ಕೊಡ್ತೀನಿ. ಏನು ನೀರು ನಿಂಗೆ ಕೊಡ್ಬೇಕು? ಎಷ್ಟು ಕೊಡ್ಪಣ ಕೊಡ್ಬೇಕು? ಮಳೆಗಾಲದಲ್ಲಿ ನೀನು ಕೊಡ್ತೀಯ ನೀರು ವಾಪಸ್ ನನಗೆ? ಅಯ್ಯ ನಿನ್ನ, ಅಲ್ಲ ನಾನೇ ನಿಂತಾವ ಒಂದಿಷ್ಟು ನೀರು ಏನಾದ್ರು ಕೊಡ್ತೀಯನ ಕೊಡ್ಪಾನ ತರ್ಬೇಕು ಅನ್ನೋ ನಿನ್ನ ಮನೆಯಾಗೆ ಅಂತ ನಾನು ಬಂದರೆ ನೀನೇ ನಂತಾವ ಕೇಳ್ತೀಯಾ? ಅಯ್ಯ ಶಿವನೇ, ಏ ವಿಮಲಜ್ಜಿನೋ, ಮನೆಗೆ ಹೋದ್ರೆ ಒಂದು ಚಮಚ ಕುಡಿಯೋಕೆ ನೀರು ಬೇಕು ಅಂದ್ರೆ ಕೊಡ್ದಿಯಾರ ಅಜ್ಜಿ ಮುಟ್ಟು ಕಾಶಿ ಅದು. ಇದು ಇವಾಗ ಕೊಡ್ತದೆಯೇ? ಅಯ್ಯ ಕೊಡ್ಪಾನ ತುಂಬ ಕೊಡ್ತದೆಯೇ? ಇದು ಕೊಡ್ತು ನಾನು ನೋಡ್ದೆ ಬಿಡು. ಏನಾರು ಅಂದಿಯೇ ನೀನು? ಏನಿಲ್ಲ ಬಿಡು, ಹಿಂಗೆ ಒಬ್ಬನೇ ಮಾತಾಡ್ಕೊಂಡೆ. ನನ್ನ ಬಗ್ಗೆನೇ ನಾ ಮಾತಾಡ್ಕೊಂಡೆ ಬಿಡು, ನೀನು ವಿಷಯ ಯಾಕೆ? ಅಲ್ಲ, ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗೆ ನಾನು ಮಾತಾಡ್ತಾ ಇರೋದು ಸರ್ಸಿತಾವ. ನೀ ಏನು ನನ್ನ ತಾವ ಅಯ್ಯೋ ಮಾತಾಡಕತ್ತಿದ್ದಿ? ನಾ ಸರ್ಸಿತಾವ ಕೇಳನಪ್ಪ, ನೀರು ಬರ್ತಾ ಇದೆಯೋ ಇಲ್ವೋ ಏನ್ ತಾನು ಅಂತ. ನಿನಗೇನ ತಲೆ ಬಿಸಿ ಅಂತೀನಿ. ಏನು ನೀನೇನಾದರೂ ಸಾಲಾಗಿಲ್ಲ ಕೊಟ್ಟಿಯೋ ಏನು ಕತೆ? ಅದಕ್ಕೆ ಇತ್ತಂದ್ರೆ ರಗಡಾಗಿದೆಯಾ? ವಿಮಲಿ, ನಿಂಗೂ ಏನಾದರೂ ಬೇಕಾ ಹೇಳು, ಸಂಘದಾಗ ಸಾಲ ಕೊಡಿಸ್ತೀನಿ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಡ್ತೀಯಾ? ಅವಳಿಗೆ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಏನು ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡ. ಸರಿ, ತಿಂಗಳ ಬಡ್ಡಿ ಎಣಸು, ನಿನಗೂ ಸಾಲ ಕೊಡ್ತೀನಿ, ನಿಮ್ಮ ಅಪ್ಪಂಗೂ ಕೊಡ್ತೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡಕತ್ತಿ? ನಮಗೆ ಅಂತಾನೆ ಇರೋದು ಬ್ಯಾಂಕು, ಸೊಸೈಟಿ. ಸಾಲ ಕೊಡಿಸ್ತೀನಿ ಬಾ. ಹೋಗುದೇ ಸಾಲ ಕೊಡಿಸ್ತೀಯ? 10 ರೂಪಾಯಿ. ಎಷ್ಟು ರೂಪಾಯಿ ಬಡ್ಡಿ ನಿಂದು? 10 ರೂಪಾಯಿಗೆ ನೀ 20 ರೂಪಾಯಿ ಕೊಟ್ರೆ ಆಯ್ತು ಅಷ್ಟೇ. ಬಾ ಕೊಡಿಸ್ತೀನಿ. ಅಮ್ಮ, ಹೌದೇ? 10 ರೂಪಾಯಿಗೆ 20 ರೂಪಾಯಿ ಹೊಟ್ಟೇನೆ. ನಾನೇ ಸಾಲ ಕೊಡಿಸ್ತೀನಿ. ನಂಗೆ 10 ರೂಪಾಯಿಗೆ 12 ರೂಪಾಯಿ ಕೊಟ್ಟರೆ ಸಾಕು. ಕೊಡಲೇ ನಿಂಗೆ ಬೇಕೇ? ಬಾಯಿ ಒಳಗೆ ಒಂದೇ ಒಂದು ಹಲ್ಲಿಲ್ಲ ಈ ಮುದಿ ಗೂಬಿಗೆ. ನನಗೆ ಪಾಯಿಂಟ್ ಕೊಡ್ತಾವಳಲ್ಲ. ಇರಲಿ ಮಾಡಿಸ್ತೀನಿ. ಎಲ್ಲ ಈಗಿನ ನನಗೆ ಪಾಯಿಂಟ್ ಇಡಕ್ಕೆ ಬರ್ತಾಳೆ. ಊರು ಮಂದಿ ಮುಂದೆ ಇರೋ ಅತ್ತಿರಿಗೆಲ್ಲ ಕಂತ್ರಿ ಬುದ್ಧಿ ಹೇಳ್ಕೊಡವಳೆ ನಾನು. ನನಗೆ ಇವಳು ಕೆರೆ ನೀರು ಕುಡ್ಸೋಕೆ ಬಂದ್ರೆ ನಾನು ಸುಮ್ಮನೆ ಇರ್ತೀನಿ? ಯಮ್ಮಿ ನಾಟಕದ ನತ್ತಕ್ಕೆ ಇವಳನ್ನ ಸುಮ್ಮನೆ ಬಿಡೋರು ಯಾರು? ಏ ಬೆಳ್ಳಿ, ವಿಮಲಿ, ಇದು ಏನಿದು? ಒಬ್ರಿಗೊಬ್ರು ಮಾತನಾಗ ಬಿಟ್ಕೊಡಲ್ಲ ಅಂತಿರಲ್ಲ. ಅಯ್ಯ, ಒಬ್ರಿಗಿಂತ ಒಬ್ರು ಮಾತನ್ನ ಮೊಲ್ರಿ ಅನ್ನೋ ಥರ ಮಾತಾಡಕತ್ತಿರಲ್ಲ. ಬೆಳ್ಳಿ, ಯಾಕೆ ಬೇಕು ನಿನಗೆ? ವಿಮಲಿ, ನಿನಗೇನು ಬಾಯಿ ಮುಚ್ಕೊಂಡಿರೋಕೆ ಬರೋಕಿಲ್ವೇ? ಅಯ್ಯ ನಿನ್ನ, ನಿಮ್ಗೆ ಯಾಕೆ ಬೇಕಂತೀನಿ? ಒಬ್ರಿಗೊಬ್ರು ಪೈಪೋಟಿ ಮ್ಯಾಗ ಮಾತಾಡ್ಕೊತಿರಲ್ಲ. ಏನು ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋಕೆ ಬರೋಕಿಲ್ಲ ನಿಮಗೆ? ಏನಂತೀನಿ? ಕೂದಲ ಹಣ್ಣಾಯ್ತು ಬಿಟ್ರೆ ನಿಮ್ಮ ಮಾತಿಗೆ ಏನಾದರೂ ನಿಗಾ ಐತೆ? ಲಂಗು ಲಗಾಮಿಲ್ದು ಕುದುರೆ ಹಂಗೆ ಟಕ ಓಡ್ತದಲ್ಲ ಆ ಮಾತು ಮಾತ್ರ. ಅಯ್ಯ ನಿಮ್ಮ ವಯಸ್ಸಿಗೆ ತಕ್ಕಂಗೆ ಮಾತಾಡೋದು ಬಿಟ್ಬಿಟ್ಟು ಪಿಂಡ್ರಿಗೋವಿ ಪಿನ್ನಿಟ್ಟಂಗೆ ಇಟ್ಕೊತಿರಲ್ಲ ಒಬ್ರಿಗೊಬ್ರು ಪಾಯಿಂಟ್ನ. ಅಯ್ಯ ನಿಮಗೆ ಎಲ್ಲೇ ಬಂದಿತ್ತೆ? ಕಷ್ಟ ಸುಖ ಏನಾದ್ರು ಜೀವನದಾಗ ಅನುಭವಿಸಿದ್ರೆ ಬರ್ತದೆ. ಅದು ಬಿಟ್ರೆ ಹಿಂಗೆ ಆಗೋದು. ಹುಡ್ದಾಗಿಂದ ಸುಖದ ಸುಪ್ಪತ್ತಿಗೆಲ್ಲ ಮೆರತಾ ಬಂದರೆ ಮಾತಿಗೆಲ್ಲ ಲಂಗು ಲಗಾಮ್ ಇರ್ತದೆ. ಅಯ್ಯ ನಿಮ್ಮ, ಅಲ್ಲ
ನನ್ನ ಮನೆ ತಾವ ಬೋರ್ವೆಲ್ ತೋಡ್ಸಿದ್ರೆ ನಿಮಗೇನು ಒಬ್ರಿಗೊಬ್ರು ಮಾತಾಡ್ಕೊಂತೀರಲ್ಲ. ಅಯ್ಯ ನಿಮ್ಮ ಅಲ್ಲ ಈ ರೀತಿನೇ ಮಾಡೋದು. ಮಾತಿಗೆ ಮಾತು ಬೆಳೆಸೋದು ಅಂದರೆ ಅಕ್ಕಪಕ್ಕದವರು ನೆರೆ ಹೊರೆಯವರು ಅಂದರೆ ಸ್ನೇಹಿತರು ಅಂದರೆ ಈ ರೀತಿನೇ ಮಾತಾಡ್ಕೊಳ್ಳೋದು. ನೀವು ಈ ರೀತಿ ಮಾತಾಡ್ಕೊಂಡೇನೆ ನಮ್ಮ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡಿರೋ ಗಿರ್ಜಕ್ಕ ನಮ್ಮಿಂದ ದೂರ ಆಗಿರೋದು. ಇರಬಾರ್ದು ಇರುವೆ ಇಟ್ಕೊಂಡಂಗೆ ಮಗನ ಸೊಸಿನ ಬ್ಯಾರಿ ಮಾಡೋಕೆ ಹೋಗ್ತಿರಲ್ಲ ನೀವುಗಳು. ನಮ್ಗೆ ಇವಾಗ ಹಿಂಗೆ ರಸ್ತೆ ಮ್ಯಾಗ ಹೋದ್ರೆ ಗಿರ್ಜಕ್ಕ ಒಂದು ಮಾತಾಡೋದಿಲ್ಲ ಅಂತದೆ ಗೊತ್ತಿದೆಯೇ? ಅಯ್ಯ ಅಂತ ಬೆಸ್ಟ್ ಫ್ರೆಂಡ್ನ ಕಳ್ಕೊಂಡ್ಬಿಟ್ರಿ ನೀವು. ಎಲ್ಲಿ ಕಂಡ್ರೂ ಮಾತಾಡ್ಸಲ್ಲ ಅನ್ಸದೆ ಗಿರ್ಜಕ್ಕ ಇವಾಗ ಗೊತ್ತೇ ನಿಮಗೆ? ಅಯ್ಯ ನಿಮ್ಮ ಅಲ್ಲ ಅಮ್ಮ ಮಗನ ಸೊಸಿನ ಒಂದು ಮಾಡಿಸೋದು ಬಿಟ್ಟು ಮಗ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ರಿ. ಅದು ಬಿಟ್ಬಿಟ್ಟು ಸೊಸೆಗೆ ಸಪೋರ್ಟ್ ಮಾಡಿಬಿಟ್ಟು ನಿಮ್ಮ ಮಗನ ಯಾಕೆ ಕಳ್ಕೊಂತೀಯ ಅಂತ ಬೇಡದ್ದು ಓದ್ಬಿಟ್ಟು ಪುಂಗಿ ಓದಿದ್ರಲ್ಲ. ಈಗ ನೋಡು ಎಷ್ಟು ಚೆನ್ನಾಗಿ ಅವಳೆ ಗಿರ್ಜಕ್ಕ, ಮಗ ಸೊಸಿ ಗಂಡ ಮೊಮ್ಮಕ್ಕಳ ಜೊತೆ. ನೀವು ಪಿನ್ ಇಟ್ಟಿರೋರು ನೀವೇನೆ ಗಿರ್ಜಕ್ಕನ ಸ್ನೇಹ ಕಳ್ಕೊಂಡು ಕೂತಿದ್ದರು. ಅಯ್ಯ ನಿಮಗೆ ಇವಾಗ ಏನ ಗಿರ್ಜಕ್ಕನ ಜೊತೆ ಕಷ್ಟ ಸುಖ ಹಂಚ್ಕೊಂಡು ಮಾತಾಡಕ್ಕೆ ಹೋಗೋಣ ಅಂದ್ರೆ ನಮ್ಮ ಮುಸುಡು ಇಟ್ಟಿಲ್ಲ ನೀವಿಬ್ರು ಸೇರ್ಕೊಂಡು. ಅಯ್ಯ ಈ ಊರ್ನಾಗ ನೀವು ಏನಂತಿದ್ದೀರಾ? ಅಯ್ಯ ವಯಸ್ಸು ನೋಡಿದ್ರೆ ಬೆಟ್ಟಕ್ರಿ ಮನೆ ದೂರ ಅನ್ನಂಗೆ ಇದೆ. ಆದರೆ ನಿಮ್ಮ ಮಾತುಗಳ ಮಾತ್ರ ನೋಡ್ರೆ ಅಯ್ಯ ಎಲ್ಲ ಯಾಕೆ ಈ ರೀತಿ ಮಾತಾಡ್ಕೊತೀರಾ ಅಂತೀನಿ. ಏನು ಬುದ್ಧಿ ಬೇಡವೆ ನಿಮಗೆ? ಅಯ್ಯ ಸರಿಯಾಗಿ ಹೇಳಿದೆ ನೋಡು ಸರಿಸಿ. ಇವರಿಗೆಲ್ಲ ಬುದ್ಧಿ ಬರ್ತದೆ. ಹೇಳಿದ ತಕ್ಷಣ ತಲೆ ಕೆಳಗೆ ಹಾಕ್ಕೊಂಡು ನೆಲ ನೋಡ್ತಾ ಕಾಲ್ನಾಗ ನೆಲ ತಿವಿತಾರೆ ಬಿಟ್ರೆ ಇವ್ರಿಗೆ ಬುದ್ಧಿ ಬರೋದು ಒಂದೇ, ಚಟಕ್ಕೆ ಏರೋದು ಒಂದೇ ಬಿಡು. ಇವ್ರಿಗೆ ಎಟ್ಟು ಹೇಳಿದ್ರು ನೋಟೆ. ನಮ್ಮ ಸ್ನೇಹ ಸಂಘದಿಂದ ಇವ್ರನ್ನ ತೆಗೆದಾಕ್ಬಿಡ್ಬೇಕು, ಇಲ್ಲ ಅಂದರೆ ನಮ್ಮ ಗಿರ್ಜಕ್ಕನ ಸೇರಿಸ್ಕೊಳಕ್ಕಾಗಲ್ಲ. ಅಲ್ಲ ನಾನು ನಿನ್ನೆ ಗಿರ್ಜಕ್ಕನ ಮನೆ ತಾವ ಅವ್ರ ಮನೆ ಹೊಲ ಇತ್ತಲ್ಲ, ಹೊಲಿಂದ ಪಕ್ಕಕ್ಕೂ ನಾನು ಬಾಜಿಗೆ ಹೋದೆ. ಗಿರ್ಜಕ್ಕ ಮನೆ ತಾವ ಕುತ್ಕೊಂಡಿದ್ರು ನಾನು ಮಾತಾಡ್ಸಿಲ್ಲ. ಎಷ್ಟು ಬೇಜಾರಾಗ್ಬಿಡ್ತು ಗೊತ್ತೇ. ಮನೆಗೆ ಬಾರೇ ಕೆಂಪವ್ವ ಅಂತ ಒಂದು ಮಾತು ಕರೆದಿಲ್ಲ ಆಕಿ. ಇವ್ರ ಸವಾಸದಿಂದ ಆಕಿ ಸ್ನೇಹ ಕಳೆದೋಯ್ತು ನಮಗೆ.